ಒಂದು ಶಬ್ದ. ಬೆಳಗಿನ ಜಾವ ದೇವ್ರಿಗೆ ಹೋಗಿ ದೇವ್ರ ಕೊನೆಯಾಗ ಹಿಂಗೆ ಹೇಳೋದು, ಅಡಿಗೆ ಕೊನೆಯಾಗ ಒಂದು ಮಡದಿಗೆ ಹಿಂಗೆ ಹೇಳೋದು, ಹೊರಗೆ ಬಂದಾಗ ಗೆಳೆಯರಿಗೆ ಹಿಂಗೆ ಹೇಳೋದು. ಅವಾಗ ಮನೆಗೆ ಕೊನೆಯಾಗ ಹೋಗ್ತಿರ್ತಾರಲ್ಲ ಬೀಗ, ಅವ್ರಿಗೆ ಹೇಳೋದು, ಬೀಗ್ರ ನಂತನ್ನು ಈ ಮನೆಗೆ ಎಲ್ಲ ನಿಮಗ ಅನ್ಬೋದು. ಅವರು ಕಾಯಂ ಬರುವಾಗ ಬರಿಬೇರಿ ಬರ್ತಿರ್ತಾರೆ. ಯಾವಾಗ ಬೀಗ್ರ ನಿಮಗ ನೋಡ್ರಿ ಅಂದ್ರಿ ಅಂತ ಎಂದೂ ಬರಿಬೇರಿ ಬಂದಿರೋದು. ಹಣ್ಣ ಹಂಪಲ ಬಿಸ್ಕಿಟ್ ಬ್ರೆಡ್ ತೊಗೊಂಡ ಬರ್ತಾರೆ. ಇದಕ್ಕೇನು ರೊಕ್ಕ ಖರ್ಚಾಗ್ತವ ನಿಮ್ಗನ್ನ ಏನೂ ಇಲ್ಲ. ಮುಂಜಾನೆ ದೇವ್ರಿಗೇನೋ ಹೇಳೋದು ನಿಮ್ದು ಅಂಕ, ಮಡದಿಗೇನೋ ನಿಮ್ದು ಅನ್ನೋದು, ಗೆಳೆಯರಿಗೇನೋ ನಿಂದ ಅನ್ನೋದು, ಬೇಬರಿಗೇನೋ ನಿಮಗ ನೋಡ್ರಿ ಅಂತ ಅನ್ನೋದು. ರಾತ್ರಿ 10ಕ್ಕೆ ಮಸ್ತಾಗಿ ಊಟ ಮಾಡಿ ಬಾಗಲ ಮುಂದೆ ಮಾಡಿ ಇದು ಯಾವುದೂ ಅಲ್ಲ ನಂದ ಐತಂತ ಮಾಡ್ಕೊಂಡ್ಬಿಟ್ರೆ ಕಳ್ಕೊಂಡು ನಿದ್ದೆ ಹತ್ತದ. ನಿದ್ದೆ ಹತ್ತಬೇಕಾಗಿತ್ತಂದ್ರೆ ನಿದ್ದೆಗಳಿಗೆಲ್ಲ ತಗೋಬೇಕಂತ ಏನಿಲ್ಲ. ಮುಂಚೆನಿಂದ ಸಂಸ್ಥೆ ಏನು ಮಾಡೋದು, ಈ ಕೇಳ್ಕೋತ ತಿರುಗಾಡೋದು, ಹಗಲಿ ನಿಂದ ಅನ್ನೋದು, ರಾತ್ರಿ ಯಾಕೆ ಬೇಕು ನಿದ್ದೆ ಬೆಳಿಗ್ಗೆ ಚಲೋ ಐತಿ ಸೋತ. ಯಾರಾದ ಹೇಳಂತ ತಿಳ್ಕೊಬೇಡ, ಇವ್ರಿಗೂ ಸೂಕ್ತ. ಇಂಥವು ಯಾರಾದ ಜಗತ್ತಿನಾಗ ಹೇಳ್ತಾವಂತ ಕೇಳಿ ಬೇಕಾದ ಸ್ವಾಮಿಗಳು ಹೇಳಿ ಅವ್ರು ಸೂತ್ರ ಇವರು ಅಂತ ತಿಳ್ಕೊಂಡು ಒಂದು ಮಾತು ಹೇಳ್ಯಾರ. ಹುಡುಗುವಾಗ ಏನು ಹೇಳ್ಯಾರ, ಜಗತ್ತಿನಲ್ಲಿ ಹೇಳುವುದನ್ನೆಲ್ಲ ಹೇಳಿ ಆಗ್ಯದ, ಉಳಿದಿರುವುದು ಆಚರಣೆ ಮಾತ್ರ ಅಂತ ಹೇಳಿದ ಕೊನೆಗೆ. ಎಲ್ಲ ಏನು ಹೇಳಬೇಕಾಗ್ಯದಲ್ಲ, ಎಲ್ಲ ಸಂತರು ಶರಣರು ಮಹಾತ್ಮರು ಮಹಾನುಭಾವಿಗಳು ಏನು ಹೇಳಬೇಕಾಗ್ಯದ ಎಲ್ಲ ಹೇಳಿ ಆಗ್ಯದ. ಆದ್ರೆ ಉಳಿದದ್ದು ಹೇಳಿದಂಗೆ ನಡೆಯೋದು ಆಚರಣೆ ಮಾತ್ರ ಅಂತ ಹೇಳಿದಾರ. ಇಂಥ ಸೂತ್ರಗಳನ್ನು ಅವರು ಹೇಳ್ತಿದ್ರು ಮಕ್ಕಳು. ಅವಾಗ ಕೇಳಿ ಸಂತೋಷ ಆಗ್ತಿತ್ತು, ಜನಗಳಿಗೆ ಆನಂದ ಅನಿಸ್ತಿತ್ತು, ಸಂತೃಪ್ತಿ ಹೊಂದುತ್ತಿದ್ರು. ಅಂಥ ಮಾತುಗಳನ್ನು ನೀ ಆಡು ಮನುಷ್ಯನಂತ ಭಗವಂತ ಬಾಯಿ ಕೊಟ್ಟಾನ. ಆದ್ರೆ ನಾವೇನು ಮಾಡಿದ್ವಿ, ಅಲ್ಲ ಸಲ್ಲದ ಕೆಟ್ಟ ಶಬ್ದಗಳನ್ನು ಆಡಿ ಬಾಯಿ ಕೊಡೋದಿಲ್ಲ, ಬೊಂಬ ಇದೆ. ಅದಕ್ಕೆ ಇದ್ರ ಸಲುವಾಗಿ ಕೊಟ್ಟಾನೆ. ಅದಕ್ಕೆ ಅಪ್ಪಗಳು ಇದ್ರ ತನಕ ಏನು ಮಾಡಿದ್ರು, ಒಂದು ಶಬ್ದ ಯಾರ ಮನಸ್ಸಿಗೂ ನೋವು ಮಾಡಲ್ಲ. ಇನ್ನೊಬ್ಬರಿಗೆ ಒಂದಿಷ್ಟು ಪಾಪಕ್ಕೆ ಒಳಗಾಗುವಂತಹ ಮಾತುಗಳನ್ನೇ ಜೀವನ ತುಂಬೆಲ್ಲ ಆಡಿದರು. ಆದ್ದರಿಂದ ಅವರಾಡಿದ ಮಾತುಗಳು ಜ್ಯೋತಿರ್ಲಿಂಗ ಸ್ವರೂಪ. ಅವರಾಡಿದ ಮಾತು ಬಸವಾದಿ ಶರಣರಂಗ ವಚನಗಳಾದವು. ಅವರಾಡಿದ ಪ್ರತಿಯೊಂದು ಶಬ್ದ ಅಭಂಗಗಳಾದವು. ಅಷ್ಟು ಅತ್ಯದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಅವರು ಆಡಿದರು. ಸಾಧ್ಯ ಆದ್ರೆ ನಾವು ಅವರನ್ನ ಒಂದಿಷ್ಟು ಮಾತನಾಡುವ ಕ್ರಿಯೆಯನ್ನು ಒಂದಿಷ್ಟು ಕರಗತ ಮಾಡಿಕೊಳ್ಳುವುದು. ಅದಕ್ಕೆ ದೇವರು ಒಂದಿಷ್ಟು ಚಲೋ ನನಗೆ ಕೊಡ್ತಾನೆ. ಇರೋ ತನಕ ಒಳ್ಳೆಯ ಮಾತುಗಳನ್ನು ಆಡ್ಕೋತ ಇರಬೇಕು ಮನುಷ್ಯ. ಆ ಬಳಿಕ ಚಲೋ ಹೃದಯ ಕೊಟ್ಟ. ಏನು ಹೃದಯ ಅವರು ಬಳಸಿದ್ರು, ಹೃದಯವನ್ನು ನಾವು ಬಳಸಾಕತ್ತೀವಿ. ಅವರು ಯಾವುದಕ್ಕೆ ಬಳಸಿದ್ರು, ಹೃದಯವನ್ನು ಬರೀ ಪ್ರೇಮಕ್ಕಾಗಿ ಬಳಸಿದರು, ನಾವು ದ್ವೇಷಕ್ಕಾಗಿ ಬಳಸಾಕತ್ತೀವಿ. ಇಷ್ಟೇ ವ್ಯತ್ಯಾಸ. ಯಾರ ಹೃದಯದೊಳಗ ಪ್ರೇಮ ಭಾವ ತುಂಬಿರುತ್ತದ ಅವರು ಸಂತರಾಗ್ತಾರ. ಯಾರ ಹೃದಯದೊಳಗ ದ್ವೇಷ ತುಂಬಿರ್ತದ ಅವರು ನಮ್ಮಂತ ಸಾಮಾನ್ಯರಾಗ್ತೀವಿ. ಸಂತರಿಗೂ ಸಾಮಾನ್ಯರಿಗೂ ಇಷ್ಟೇ ವ್ಯತ್ಯಾಸ. ಅವರು ಹೃದಯದೊಳಗ ಒಬ್ಬರ ಮ್ಯಾಲೂ ಸಹಿತ ಒಂದು ದಿವಸ ಮನಸ್ಸಿನೊಳಗಲ್ಲ ಕನಸಿನೊಳಗೆ ಸಹಿತ ದ್ವೇಷ ಭಾವ ಸುಳಿಯಿಲ್ಲ, ಪರಮ ಪ್ರೇಮ ತುಂಬಿತ್ತು. ಅವರ ಶಿಷ್ಯರ ಮೇಲೆ ಎಷ್ಟು ಪ್ರೇಮಧಾರೆಯನ್ನ ಸುರಿತಿದ್ರು, ಸುತ್ತಮುತ್ತ ಇರತಕ್ಕಂಥ ಭಕ್ತರ ಮೇಲೂ ಅದೇ ಪ್ರೇಮಧಾರೆ, ಜನಗಳ ಮೇಲ ಅದೇ ಪ್ರೇಮಧಾರೆ. ಒಂದಿಷ್ಟು ಸಹಿತ ದ್ವೇಷ, ಅಸೂಯೆ, ಮದ, ಮಾತ್ಸರ್ಯಕ್ಕೆ ಸ್ಥಳಾವಕಾಶ ಇರಲಿಲ್ಲ. ಬರೀ ಪ್ರೇಮವೇ ತುಂಬಿತ್ತು. ಎಂಥ ಪ್ರೇಮ, ಪರಮ ಪ್ರೇಮ ತುಂಬಿತ್ತು. ಅದಕ್ಕಾಗಿನ ಹೃದಯವನ್ನು ಇರುವಷ್ಟು ದಿವಸ ಬಳಸಿದ್ರು. ಅದಕ್ಕೆ ಅವರು ದೊಡ್ಡವರು.
ನಮ್ಗೆ ಹಂಗಾಗ್ಯದ ಎಡಕ್ಕೆ ಮಂದಿಯವರು ಕಂಡ್ರಾಗಿ ಬರೋದಿಲ್ಲ, ಎಡಕ್ಕೆ ಮಂದಿಯವರು ಕಂಡ್ರಾಗಿ ಬರೋದಿಲ್ಲ. ನಮಗ ಇನ್ನೊಬ್ಬರನ್ನ ಕಂಡ್ರಪ್ಪ ಅಂದ್ರ ಕಿಚ್ಚು ಕಿಚ್ಚು ಹತ್ತಿ ಸುರಿತಾರೆ. ನಾವು ಒಂದು ದಿವಸನು ಈ ಭಾವ ಒಳಗ